ಗುಡ್ ಮಾರ್ನಿಂಗ್. ಮುದ್ದು, ನಾವಿಬ್ರು ಹೀಗೆ ಎದ್ಬಿಡೋಣ ಅಲ್ಲ? ಸರಿಯಾಗಿದೆ. ಶಾಂತಿಯಾಜಿ ಮನೆಯವ್ರನ್ನ ಬರಕ್ಕೆ ಹೇಳ್ಬಿಡ್ಲಾ? ಯಾಕೆ? ಇವತ್ತು ನಮ್ಮ ಹೆಂಡತಿ ದೇವ್ರಿಗೆ ಎದೇಳಕ್ಕೆ ಇಷ್ಟ ಇಲ್ಲ, ಹಾಗಂತ ತಾಳಿ ಶಾಸ್ತ್ರ ತಪ್ಸಕ್ಕೂ ಆಗಲ್ಲ. ಸೊ ಎಲ್ಲರನ್ನು ಕರೆಸಿ ಏನು ಮಾಡಬೇಕು ಅಂತ ಡಿಸೈಡ್ ಮಾಡ್ಬಿಡೋಣ. ಶೋ ಮುದ್ದು, ನನಗೆ ಮರ್ತಿ ಹೋಗಿತ್ತು, ನೆನ್ಪು ಮಾಡ್ಬೇಕು ತಾನೆ. ಹೀಗೆ ಚೆನ್ನಾಗಿದೆ ರೀ, ಪ್ಲೀಸ್ ಸ್ವಲ್ಪ ಹೊತ್ತು ಇನ್ನೂ ಹೀಗೆ ಇರಿ. ಯಾಕೆ ಅವಸರ? ಏನೂ ಟೈಮ್ ಇದೆ. ನಿಮ್ಮ ಹುಡುಗರ್ಗೇನು ಒಂದ್ ಪಂಚೆ ಶರ್ಟ್ ಹಾಕೊಂಡ್ ಬಂದ್ಬಿಡ್ತೀರಾ, ಆದ್ರೆ ನಾವು ಹುಡುಗಿರ್ ಹಾಗಲ್ವಲ್ಲ. ಸೀರೆ ಉಟ್ಕೋಬೇಕು, ಬಳೆ ಹಾಕೋಬೇಕು, ಜ್ಯುವೆಲ್ರಿ ಹಾಕೋಬೇಕು, ಹೇರ್ ಸ್ಟೈಲ್ ಮಾಡ್ಕೋಬೇಕು, ಮೇಕಪ್ ಮಾಡ್ಕೋಬೇಕು. ಒಂದಾ ಎರಡ? ಇವತ್ತು ನಾನೇ ಮೇಕಪ್ ಮಾಡಲಾ? ಡಾಕ್ಟ್ರೆ, ಯಾಕೋ ನೀವು ತುಂಬಾ ಪೋಲಿ ಆಗ್ತಿದೆ. ಹೋಗಿಪ್ಪ. ಆಕ್ಚುಲಿ ಏನು ಗೊತ್ತಾ, ಹೀಗೆ ಸಹಜವಾಗಿ ಎಷ್ಟು ಚೆನ್ನಾಗಿದ್ದೀರಾ. ಈ ಸಹಜ ಸುಂದರಿಗೆ ಮೇಕಪ್ಪೇ ಬೇಡ. ಸೊ ಇನ್ನೊಂದು 10 ನಿಮಿಷ ಹೀಗೆ ಇರೋಣ. ಯಾರೋ ಒಬ್ರು ತಾಳಿ ಶಾಸ್ತ್ರ ಮಾಡ್ಬೇಕು ಅಂತ ಊರ್ ತುಂಬಾ ಅಪ್ಲಿಕೇಶನ್ ಹಾಕಿದ್ರಂತೆ, ಆದ್ರೆ ಇವಾಗ ರೆಡಿ ಆಗಕ್ಕೆ ಬಿಡ್ತಿಲ್ವಂತೆ. ಹೌದಂತೆ, ಬಿಡಲ್ವಂತೆ. ಏನಿವಾಗ? ಹೌದಾ? ಅಯ್ಯೋ ಅಮ್ಮ, ನಾನೆಲ್ಲ ಇವರೇ ನನ್ಗೆ ರೆಡಿ ಆಗಾಕ್ ಬಿಡ್ತಿಲ್ಲ. ಹೌದಮ್ಮ, ಬಿಡ್ತಿಲ್ಲ, ಬಿಡೋದೂ ಇಲ್ಲ ರೀ. ಏನಾದರೂ ಹೊಸದು ಮಾಡ್ರಿ, ಇದು ಹಳೇದಾಗೋಗಿದೆ. ಹೌದು, ನಾನು ರೆಡಿ ಆಗ್ಬೇಕು, ಪ್ಲೀಸ್ ಬಿಡಿ. ನಿಮ್ಮನ್ನ ಬಿಡಬೇಕು ಅಂದ್ರೆ ಲಂಚ ಕೊಡಬೇಕಾಗುತ್ತೆ. ಬೆಳಗ್ಗೆ ಇದೆಲ್ಲ ಬೇಕಾ? ಇದಕ್ಕೆ ಹೊತ್ತು ಗೊತ್ತು ಅಂತ ಇಲ್ಲ ರೀ. ಈಗ ನೋಡಿ, ನೀವು ಕೊಟ್ಬಿಟ್ರೆ ಬಿಟ್ಬಿಡ್ತೀನಿ, ಇಲ್ಲ ಅಂದ್ರೆ ಇಡೀ ದಿನ ನೀವು ನಮ್ಮ ಆಮ್ ಅರೆಸ್ಟ್ ತೋಳು ಬಂದಿ. ಎಷ್ಟು ಹಠ ಮಾಡ್ತೀರಾ? ಸರಿ, ಕೊಡ್ತೀನಿ. ಗುಡ್ ಗರ್ಲ್. ನೋಡಿ, ಎಲ್ಲರೂ ದೇವಸ್ಥಾನಕ್ಕೆ ಹೋಗೋ ಅರ್ಜೆಂಟ್ ಅಲ್ಲಿದ್ದಾರೆ. ಸೊ ಇದು ನಿಮ್ ಬ್ರೇಕ್ಫಾಸ್ಟ್. ಇನ್ನೂ ಏನಾದ್ರು ಬೇಕಂದ್ರೆ ಕಿಚನ್ ಅಲ್ಲಿದೆ. ನೀವು ಓದ್ತಿರ್ತೀರಲ್ಲ, ಸೊ ನಿಮ್ಗೆ ಪ್ರಾಬ್ಲಮ್ ಆಗ್ಬಾರ್ದಂತ ಎಲ್ಲಾನು ನಾನೇ ತಗೊಂಬಂದು ಇಟ್ಬಿಟ್ಟಿದ್ದೀನಿ. ನನ್ನ ಕೈ ಕಾಲು ಚೆನ್ನಾಗೇ ಇದೆ, ತಿನ್ನಕ್ಕೂ ಚೆನ್ನಾಗಿ ಬರುತ್ತೆ. ಓವರ್ ಆಕ್ಟಿಂಗ್ ಮಾಡಬೇಡ. ಏನೋ ಹೆಂಡತಿಯಾಗಿ ನನ್ನ ಕರ್ತವ್ಯ ಮಾಡಬೇಕು, ಮಾಡಿದೆ ಅಷ್ಟೇ. ಸರಿ ಸರಿ, ತಾಳಿ ಶಾಸ್ತ್ರಕ್ಕೆ ಲೇಟ್ ಆಗ್ತದೆ, ನಾನು ರೆಡಿ ಆಗ್ಬೇಕು. ಬರ್ಲಾ? ನಾನು ಯೂಸ್ಲೆಸ್ ಫಂಕ್ಷನ್ಗೆ ಹೋಗ್ತಿಲ್ಲ. ಆ್ಯಂಡ್ ಯು ಆರ್ ಆಲ್ಸೋ ನಾಟ್ ಗೋಯಿಂಗ್. ಓಕೆ? ಅಯ್ಯೋ, ಇದು ಒಳ್ಳೆ ಕಥೆ ಆಯ್ತಲ್ಲ. ನೀವ್ ಬರ್ದೇ ಇದ್ರೆ ನಾನು ಯಾಕೆ ಹೋಗ್ಬಾರ್ದು ರೀ? ಇಟ್ಸ್ ಮೈ ಆರ್ಡರ್. ಓ ಹಾಗ ಮಹಾಪ್ರಭುಗಳೇ, ನಿಮ್ಮ ಆರ್ಡರು ನಾನು ಯಾಕೆ ಕೇಳಬೇಕು? ಹೇಳ್ತಿದ್ದೀನಿ ತಾನೆ, ಕೇಳಬೇಕಂದ್ರೆ ಕೇಳಬೇಕು ಅಷ್ಟೇ. ನಿಮ್ಗೆ ಡೈರೆಕ್ಟ್ ಆಗಿ ಹೇಳಕ್ಕೆ ನಾಚಿಕೆ ಆಗ್ತಾ ಇದೆಯಾ? ನಾನು ನಿಮ್ ಹೆಂಡತಿ ಅನ್ನೋ ಕಾರಣಕ್ಕೆ ನೀವು ಹೇಳಿದೆಲ್ಲ ಕೇಳಬೇಕು ಅಂತ ತಾನೆ? ಏಯ್, ಓವರ್ ಆಗಿ ಆಡಬೇಡ. ಇಷ್ಟು ದಿನ ಹೇಗೆ ಬಾಲ ಮುದ್ರಕೊಂಡು ಕೂತಿದ್ಯೋ ಅದೇ ಥರ ಇರು. ಫಂಕ್ಷನ್ ಹೋವಾಗಿಲ್ಲ, ದ್ಯಾಟ್ಸ್ ಇಟ್. ಅಯ್ಯೋ, ನಮ್ಮನೆ ಫಂಕ್ಷನ್ ನಾವೇ ಹೋಗಿಲ್ಲ ಅಂದ್ರೆ ಏನ್ ಚಂದ ರೀ. ನಿಧಿ ನನಗೆ ಅಕ್ಕ ಇದ್ದಂಗೆ, ಅಕ್ಕನ ತಾಳಿ ಶಾಸ್ತ್ರಕ್ಕೆ ತಂಗಿ ಇಲ್ಲ ಅಂದ್ರೆ ತಪ್ಪಾಗಲ್ವಾ ರೀ? ಏನಿದು ರೀ, ಇಟ್ಸ್ ಸೋ ಅನ್ನಾಯಿಂಗ್. ಆ ಥರ ಎಲ್ಲ ಕರಿಬೇಡ. ಗಂಡನ ಗೌರವದಿಂದ ಹಾಗೆ ಅಲ್ವಾ ಕರೆಯೋದು ರೀ? ಎಲ್ಲಿಂದ ಬರ್ತೀರೋ ನೀನು ತಲೆ ತಿನ್ನಕ್ಕೆ? ನೋಡು, ಈ ಅಕ್ಕ ತಂಗಿ ಸಂಬಂಧ ಅನ್ನೋದೆಲ್ಲ ಇಲ್ವೇ ಇಲ್ಲ. ನೀನು ಫಂಕ್ಷನ್ ಹೋಗ್ತಾ ಇಲ್ಲ, ಹೋದ್ರೆ ನಿನಗೆ ಪ್ರಾಬ್ಲಮ್. ನಿನಗೆ ಚೆನ್ನಾಗಿ ಗೊತ್ತಿದೆ, ನಾನು ಪ್ರಾಬ್ಲಮ್ನ ಸಖತ್ತಾಗೆ ಕೊಡ್ತೀನಿ. ಹೌದಾ? ಸರಿ, ಒಂದ್ ಕೆಲಸ ಮಾಡೋಣ. ನಾನು ಈಗ ಹೋಗಿ ಅಕ್ಷತೆ ಹಾಕ್ಬಿಟ್ಟು ಬಂದ್ಬಿಡ್ತೀನಿ. ಆಮೇಲೆ ಇಡೀ ದಿನ ನಿಮ್ಮ ಎದುರಿಗೆ ಕೂತು ನಿಮ್ ಮುಖ ನೋಡ್ತಾ ನೀವು ಹೇಳೋದನ್ನೆಲ್ಲ ಕೇಳಿಸ್ಕೊಂಡಿರ್ತೀನಿ. ಓಕೆನಾ? ಏಯ್, ಬೇಡ ನೋಡು, ಜಾಸ್ತಿ ಹಾರಾಡ್ಬೇಡ, ಹೇಳ್ತಾ ಇದೀನಿ. ಓವರ್ ಆಗಿ ಆಡ್ತಾರ, ಅದು ನೀವು ಚಿಲ್ಲೆ ಡಾಕ್ಟ್ರೆ. ನನ್ಗೆ ಹಿಂಗೆ ಟಾರ್ಚರ್ ಕೊಡ್ತಾ ಇದ್ರೆ ನನ್ನ ಆಸೆಗೆ ವಿರುದ್ಧವಾಗಿ ನಡ್ಕೋತಾ ಇದ್ದೀರಾ ಅಂತ ಕೈ ಪ್ರೆಸ್ ಮಾಡ್ಬಿಡ್ತೀನಿ. ಆಮೇಲೆ ನಿಮ್ಮ ಆಸ್ತಿಕತೆ ಶ್ರೀಮತ್ ವೆಂಕಟರಮಣ ಪಾದ ಅರವಿಂದ ಗೋವಿಂದ ಗೋವಿಂದ. ಏಯ್ ಕನ್ನಡಕ, ಅದ್ಯಾರು ಸಾಯ್ತ ಸಾಯಿ, ನಮ್ ತಲೆ ತಿನ್ಬೇಡ. ನನ್ನ ಅಷ್ಟು ಬೇಗ ಸಾಯಿಲ್ಲ ಚಿಲ್ಲೆ ಡಾಕ್ಟ್ರೆ. ಬರ್ತೀನಿ. ಮತ್ತೆ ಕರಿತಾ ಇದೀಯಾ? ಸದಾಶಿವಂಗೆ ಅದೇ ಧ್ಯಾನ ಅಂತೆ.
ನಾನು ಎಲ್ರಿ ನಿಮ್ಮನ್ ಬನ್ನಿ ಅಂದೆ, ನಾನು ಹೋಗ್ತಿದೀನಿ ಅಂತ ಹೇಳಕ್ ಬಂದೆ ಅಷ್ಟೇ. ಸುಮ್ನೆ ನಿಮ್ನ ಬನ್ನಿ ಬನ್ನಿ ಅಂತ ಒತ್ತಾಯ ಮಾಡಿ ಬಾಯಿ ನೋವು ಮಾಡ್ಕೊಳಕ್ ನನಗೂ ಇಷ್ಟ ಇಲ್ಲ. ಅಷ್ಟು ಮಾಡು, ನನಗೂ ಆ ಕರ್ಮ ನೋಡೋದು ತಪ್ಪುತ್ತೆ. ಅದ್ ಸರಿ, ಅಷ್ಟು ಮೈ ಮರೆತು ಪುಸ್ತಕ ಓದ್ತಿದ್ದೀರಾ? ಇಂಟ್ರೆಸ್ಟಿಂಗ್ ವಿಷಯನಾ? ಯಾವ ಪುಸ್ತಕ ಅದು? ಅದೆಲ್ಲ ನಿನಗೆ ಯಾಕೆ? ಬಂದ್ ಕೆಲಸ ನೋಡು. ನಿಮ್ಗೆಲ್ಲ ಮಾಡಿದ ಶಾಸ್ತ್ರನೇ ಮತ್ತೆ ಮತ್ತೆ ಮಾಡಿಸೋ ಹುಚ್ಚಲ್ವಾ? ಹೋಗಿ ಮಾಡಿಸು, 3 ಸಲ ಮದುವೆ ಆಗ್ತಾ ಇದ್ದಾನೆ. ಆ ಚಿಂತೆ ನಿಮಗ್ ಬೇಡ. ಇವತ್ ನೀವು ನಿಮ್ ಮಗ ಇಬ್ರು ಮನೇಲೆ ಎಂಜಾಯ್ ಮಾಡಿ, ಕಾರ್ಡ್ಸ್ ಆಡಿ, ಮೂವಿ ನೋಡಿ, ಇಲ್ಲಾಂದ್ರೆ ಈ ಪಾರ್ಟಿನಾದ್ರೂ ಮಾಡಿ. ಆದ್ರೆ ದೇವಸ್ಥಾನಕ್ಕೆ ಮಾತ್ರ ಬರಕ್ ಹೋಗ್ಬೇಡಿ. ಸರಿ, ನಮ್ ಕಾರ್ಕಿ ಏನಾದ್ರು ನೋಡಿದ್ರಾ? ಟೈಮ್ ಆಗ್ತಿದೆ. ನಿನ್ ಕಾರ್ಕಿ ನಾನು ಯಾಕೆ ನೋಡ್ಲಿ? ಸಿಕ್ತು. ಸರಿ, ಹೊಟ್ಟೆ ಹಸ್ಕೊಂಡಿರಕ್ ಹೋಗ್ಬೇಡಿ. ನನ್ ಮೇಲಿರೋ ಕೋಪನ ಹೊಟ್ಟೆ ಮೇಲೆ, ಆರೋಗ್ಯದ ಮೇಲೆ ತೋರಿಸ್ಬೇಡಿ. ಅಟ್ಲೀಸ್ಟ್ ಇವಾಗ ಶುಗರ್ಲೆಸ್ ಕಾಫಿನಾರು ಸಿಕ್ತಿದೆ. ಆಮೇಲೆ ನಿಧಿ ಅದನ್ನು ಇಲ್ದೇ ಇದ್ದಂಗ್ ಮಾಡ್ತಾಳೆ. ಉಪದೇಶ ಮಾಡಿದ್ದಾಯ್ತಲ್ವಾ? ನಾನ್ ಬರ್ತೀನಿ. ಒಂದ್ ವೇಳೆ ದೇವಸ್ಥಾನಕ್ ಬರ್ಬೇಕು ಅನ್ಸಿದ್ರೆ ಒಂದ್ ಕ್ಯಾಬ್ ಮಾಡ್ಕೊಂಡ್ ಬಂದ್ಬಿಡಿ. ಇಲ್ಲಾಂದ್ರೆ ನನಗ್ ಫೋನ್ ಮಾಡಿ, ನಾನೇ ಬಂದ್ ಕರ್ಕೊಂಡು ಹೋಗ್ತೀನಿ.